एवं कृष्णस्य देवस्य नाम्नाम् अष्टोत्तरम् शतम् कृष्णेन कृष्णभक्तानाम् गीतम् गीतामृतम् पुरा स्तोत्रम् कृष्णप्रियतमम् शतम् तस्मान् मया परम् कृष्णनामामृतम् नाम परमानन्दकारणम् इति वादादिदुष्टग्नम् परमायुष्यवर्धनम् दानम् व्रतम् तपस्तीर्थम् यत्कृतम् जुहजन्मनि जपदाम् शृण्वतामेतत् कोटिकोटिगुणम् भवेत् पुत्रप्रदम् पुत्राणामगतीनाम् गतिप्रदम् धनावाहम् दरिद्राणाम् जयेच्छूनाम् जयावहम्. ಜನವರಿ 18ರಂದು ನಾವು ಉಡುಪಿಯ ಶ್ರೀಕೃಷ್ಣ ಮಠದಲ್ಲಿ 4ನೇ ಪರ್ಯಾಯ ದೀಕ್ಷೆಯನ್ನು ಪಡೆದಿದ್ದು, ನಮ್ಮ ಈ ಚತುರ್ಥ ಪರ್ಯಾಯ ಕಾಲದಲ್ಲಿ ಅನೇಕ ಮಹತ್ವದ ಘಟನೆಗಳು ಬಂದದ್ದನ್ನು ಕೂಡ ನಾವು ಗುರುತಿಸಿದ್ದೇವೆ. ಇತ್ತೀಚೆಗೆ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರದ ಶ್ರೀರಾಮದೇವರ ಪ್ರಾಣ ಪ್ರತಿಷ್ಠೆ, ಬಹಳ ಕಾಲದಿಂದ ಜನಗಳ ನಿರೀಕ್ಷೆಯಾಗಿದ್ದಂತಹ ಈ ರಾಮ ಮಂದಿರದ ನಿರ್ಮಾಣ ನಮ್ಮ ಪರ್ಯಾಯ ಕಾಲದಲ್ಲಿ ನಡೆದದ್ದು ನಮಗೆ ತುಂಬ ಸಂತೋಷದ ವಿಷಯವಾಗಿದ್ದರೆ, ಇದೀಗ ಅದರಂತೆ ಇನ್ನೊಂದು ಬಹಳ ಮಹತ್ವದ ಒಂದು ಘಟನೆಯನ್ನು ನಾವು ಗುರುತಿಸ್ತಾ ಇದ್ದೇವೆ. ಯುಎಇಯಲ್ಲಿ ನಮ್ಮ ಹಿಂದೂ ಮಂದಿರ ಮೊಟ್ಟ ಮೊದಲ ಬಾರಿಗೆ ಇವತ್ತು ಉದ್ಘಾಟನೆಯಾಗ್ತಾ ಇರುವುದು ನಮಗೆಲ್ಲರಿಗೂ ಕೂಡ ತುಂಬ ಸಂತೋಷದ ವಿಷಯವಾಗಿದೆ. ಬಹಳ ಸಮಯದಿಂದ ಗಲ್ಫ್ ಕಂಟ್ರಿಯಲ್ಲಿ ಹಿಂದೂಗಳ ಒಂದು ದೇಗುಲ ನಿರ್ಮಾಣ ಆಗಬೇಕು ಎಂಬಂತಹ ಒಂದು ಸಂಕಲ್ಪ ಜನರಲ್ಲಿ ಇದ್ದು, ಇದೀಗ ಆ ಒಂದು ಸಂಕಲ್ಪ ಸ್ವಾಮಿನಾರಾಯಣ ದೇವಸ್ಥಾನದ ಉದ್ಘಾಟನೆಯೊಂದಿಗೆ ಸಾಕಾರವಾಗ್ತಾ ಇದೆ. ಈ ಒಂದು ಬೃಹತ್ ದೇಗುಲ ಇದು ಪ್ರಪಂಚದಲ್ಲಿ ಅತ್ಯಂತ ಮಹತ್ವದ ಒಂದು ದೇಗುಲವಾಗಿದ್ದು, ಈ ಗಲ್ಫ್ ಕಂಟ್ರಿಯಲ್ಲಿ ಇದೊಂದು ಮೊಟ್ಟ ಮೊದಲ ಒಂದು ಭವ್ಯ ದೇಗುಲವಾಗಿ ಮೂಡಿ ಬರ್ತಾ ಇರೋದು ನಮಗೆ ಬಹಳ ಸಂತೋಷದಾಯಕವಾಗಿತ್ತು. ಈ ಒಂದು ಬೃಹತ್ ಒಂದು ದೇಗುಲದ ಒಂದು ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಆಹ್ವಾನವಿದ್ದರೂ ಕೂಡ ನಾವು ಪರ್ಯಾಯ ದೀಕ್ಷೆಯನ್ನು ತಗೊಂಡದ್ರಿಂದ ನಾವು ಅಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯವಾಗದೇ ಇದ್ದಿದ್ದು, ಈ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮ ಚೆನ್ನಾಗಿ ನಡೆಯಲಿ ಅಂತ ಹೇಳಿ ನಾವು ಶುಭಾಶಯವನ್ನು ನೀಡ್ತಾ ಇದ್ದೇವೆ. ಅಲ್ಲಿಯ ಒಂದು ಗೋಪುರಕ್ಕೆ ನಾವೇ ಶಂಕುಸ್ಥಾಪನೆಯನ್ನು ಮಾಡಿದ್ದು, ಇಂತಹ ಒಂದು ದೇಗುಲದ ಒಂದು ಬೃಹತ್ ಉದ್ಘಾಟನಾ ಸಮಾರಂಭದಲ್ಲಿ ಮೋದಿಯವರು ಆಗಮಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರುವ ಈ ಸಂದರ್ಭದಲ್ಲಿ ನಾವು ಆಗಮಿಸುವ ಒಂದು ಅವಕಾಶ ಇದ್ದಿದ್ದರೂ ಕೂಡ ಪರ್ಯಾಯದ ನಿಮಿತ್ತ ಆಗಲೇ ಬರಲಿಕ್ಕೆ ಆಗ್ತಾ ಇಲ್ಲ ಎಂಬಂತಹ ಒಂದು ವಿಷಾದವನ್ನು ವ್ಯಕ್ತಪಡಿಸ್ತಾ, ಇದು ನಮ್ಮೆಲ್ಲರ ಹೆಮ್ಮೆಯ ದೇಗುಲವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಆ ದೇಗುಲಕ್ಕೆ ಸ್ವತಃ ನಾವೇ ಭೇಟಿಗೆ ಕೊಟ್ಟಿದ್ದು, ದುಬಾಯಿ ಮತ್ತು ಅಬುದಾಬಿಯ ಈ ಮಧ್ಯದಲ್ಲಿ ಇರತಕ್ಕಂಥ ಈ ದೇಗುಲ ನಮ್ಮೆಲ್ಲರ ಒಂದು ಪ್ರತಿಷ್ಠೆಯ ದೇಗುಲವಾಗಿದೆ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ. ಈ ಹಿನ್ನೆಲೆಯಲ್ಲಿ ಅಬುದಾಬಿಯವರ ದೊರೆಯನ್ನು ನಾವು ವಿಶೇಷವಾಗಿ ಅಭಿನಂದಿಸ್ತಾ ಇದ್ದೇವೆ. ಅವರು ಬಹಳ ಒಂದು ವಿಶೇಷವಾದ ಪ್ರೀತಿಯಿಂದ ನಮ್ಮ ಹಿಂದೂಗಳಿಗೆ ಈ ಒಂದು ದೇವಸ್ಥಾನವನ್ನು ನಿರ್ಮಾಣ ಮಾಡತಕ್ಕಂತಹ ಅವಕಾಶವನ್ನು, ಅದಕ್ಕೆ ಬೇಕಾದಂತಹ ಜಾಗಗಳನ್ನು ಕೂಡ ನೀಡಿ ಎಲ್ಲರ ಒಂದು ಗೌರವಕ್ಕೆ ಪಾತ್ರರಾಗಿದ್ದಾರೆ. ಅಬುದಾಬಿಯಲ್ಲಿ ಅಲ್ಲಿಯ ವಿಶೇಷ ಒಂದು ಆಮಂತ್ರಣದ ಜೊತೆಗೆ ನಾವು ಕೂಡ ಅಲ್ಲಿಯ ಸಮ್ಮೇಳನದಲ್ಲಿ ಭಾಗವಹಿಸಿದ್ದು, ಶ್ರೀಯುತ ದಶ್ಯಾನ್ ಅವರು ನಮ್ಮನ್ನು ಬಹಳ ಪ್ರೀತಿಯಿಂದ ಬರಮಾಡಿಕೊಂಡಿದ್ದು, ಅವರು ನಮ್ಮೆಲ್ಲ ಒಂದು ಹಿಂದೂಗಳ ಒಂದು ಧಾರ್ಮಿಕ ಶ್ರದ್ಧೆಗಳಿಗೆ ವಿಶೇಷ ಪ್ರಾಶಸ್ತ್ಯವನ್ನು ಕೊಡ್ತಾ ಇರುವುದನ್ನು ಕೂಡ ನಾವು ಗಮನಿಸ್ತಾ ಇದ್ದೇವೆ. ಅಂತಹ ಅವರ ಪ್ರೋತ್ಸಾಹದೊಂದಿಗೆ ಅಬುದಾಬಿ ದೊರೆಯ, ಅದೇ ರೀತಿ ದುಬಾಯಿ ದೊರೆಯ ಈ ಒಂದು ವಿಶೇಷವಾದ ಮುತುವರ್ಜಿಯಲ್ಲಿ, ಅವರ ಒಂದು ಪ್ರೋತ್ಸಾಹದಲ್ಲಿ ಈ ಒಂದು ಭವ್ಯವಾದ ಸ್ವಾಮಿನಾರಾಯಣ ಒಂದು ದೇವಸ್ಥಾನ ನಿರ್ಮಾಣವಾಗ್ತಾ ಇರೋದು ನಮಗೆ ಅತ್ಯಂತ ಸಂತೋಷವಾಗಿತ್ತು. ಇದು ನಮ್ಮೆಲ್ಲರ ಹೆಮ್ಮೆಯ ಒಂದು ಪ್ರತೀಕವಾಗಿತ್ತು. ಈ ಒಂದು ದೇವಸ್ಥಾನದ ಈ ಒಂದು ಉದ್ಘಾಟನೆ ನಮ್ಮ ಅಚ್ಚುಮೆಚ್ಚಿನ ಪ್ರಧಾನಮಂತ್ರಿಗಳಾದ ಶ್ರೀಯುತ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಯಶಸ್ವಿಯಾಗಿ ನಡೆಯಲಿ ಎಂಬುದಾಗಿ ಸಂದರ್ಭದಲ್ಲಿ ನಾವು ಉಡುಪಿ ಶ್ರೀಕೃಷ್ಣ ಮುಖ್ಯ ಪ್ರಾಣದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ.